ಕನ್ನಡ ನಾಡಿನಲ್ಲಿ ಕನ್ನಡ ಜನರಿಗೋಸ್ಕರ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು, ಉದ್ಯೋಗ ಸೃಷ್ಟಿ ಮಾಡೋದಕ್ಕಾಗಿರ್ಬೋದು, ನಾವು ಕಟ್ಟುವಂಥ ತೆರಿಗೆ ಹಣವನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಇಲ್ಲಿರುವಂಥ BJP ಪಕ್ಷದ ಯಾವುದೇ ಲೋಕಸಭಾ ಮೆಂಬರ್ಗಳು ಇಲ್ಲಿವರೆಗೂ ಪ್ರಶ್ನೆ ಕೇಳಿದಾರ? ಮಾತೆತ್ತದ ಹಿಂದಿ ಓಲೈಕೆ ಮಾಡ್ತಾರೆ ಹೊರತು ಕನ್ನಡಿಗರಿಗೋಸ್ಕರ ಏನಾದರೂ ಮಾಡಿದಾರ? ಇಲ್ಲ. ಹಾಗಾಗಿ ಇವತ್ತು ಕನ್ನಡಿಗರಿಗೆ ತನ್ನದೇ ಆದ ಅಸ್ತಿತ್ವವನ್ನು ಹುಡುಕೊಳ್ಳುವಂಥ ಕಾಲ ಮತ್ತು ಕನ್ನಡಿಗರಿಗೋಸ್ಕರ ಕೆಲಸವನ್ನ ಮಾಡಬೇಕಾದಂಥ ಕಾಲ. ಅಂತ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಪಕ್ಷ ಯಾವುದು? JDS, ಕಾಂಗ್ರೆಸ್ ಅಥವಾ BJPನ? JDS ಕಾಂಗ್ರೆಸ್ ಜೊತೆ ಮತ್ತು BJP ಜೊತೆಗೆ ಯಾವಾಗಲೂ ಆಟ ಆಡ್ತಾ ಇರುವಂಥ ಪಕ್ಷ. ಅದು ಕನ್ನಡಿಗರ ಏಳಿಗೆಯನ್ನು ಬಯಸುವಂಥ ಪಕ್ಷ ಅಲ್ಲ. BJP ಮತ್ತು ಕಾಂಗ್ರೆಸ್ ಕೂಡ ರಾಷ್ಟ್ರೀಯ ಪಕ್ಷಗಳು. ಇವು ಕೂಡ ಕನ್ನಡಿಗರ ಏಳಿಗೆಯನ್ನು ಪಡೆಯುವಂಥ ಪಕ್ಷಗಳಲ್ಲ. ಕನ್ನಡಿಗರಿಗಾಗಿ ಕೆಲಸ ಮಾಡುವಂಥ ಕರ್ನಾಟಕದ ಪಕ್ಷ ಬೇಕು. ಇವತ್ತು KRS ಪಕ್ಷ ಕನ್ನಡಿಗರಿಗೋಸ್ಕರ ಕೆಲಸ ಮಾಡ್ತಾ ಇರುವಂಥ ಕರ್ನಾಟಕದ ಅತಿ ದೊಡ್ಡ ಪಕ್ಷ. ಇವತ್ತು ಕಳೆದ 10 ವರ್ಷಗಳಿಂದ BJP ದೇಶದಾದ್ಯಂತ ಆಡಳಿತವನ್ನು ನಡೆಸಿದೆ. ಇವತ್ತು ನೀವೇನಾದರೂ ಗೂಗಲ್ ಸರ್ಚ್ ಮಾಡಿ ಎಷ್ಟು ಹೊಸ ಆಸ್ಪತ್ರೆಗಳನ್ನ ಕಟ್ಟಿದ್ವಿ ಅಂತ ಹೇಳಿ ನಿಮಗೆಲ್ಲೂ ದಾಖಲೆಗಳು ಸಿಗಲ್ಲ. ಇವತ್ತು ಕರ್ನಾಟಕ ಸೇರಿದಂತೆ ಇಡೀ ದೇಶದಾದ್ಯಂತ 900 ಜನಕ್ಕೆ ಒಬ್ಬರು ಡಾಕ್ಟರ್ ಇದ್ದಾರೆ. ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಏನಾದರೂ ಕೆಲಸ ಮಾಡಿದಾರಾ? ಇಲ್ಲ. BJP ಎಲ್ಲಿ 10 ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತಂದ್ರೆ ಈ ಏರ್ಪೋರ್ಟ್ಗಳನ್ನ ನಿರ್ಮಾಣ ಮಾಡೋದಕ್ಕೆ, ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ, ಅಥವಾ ಇನ್ನೊಂದು ದೊಡ್ಡ ದೊಡ್ಡ ಯೋಜನೆಗಳ ನಿರ್ಮಾಣ ಮಾಡೋದಕ್ಕೆ. ಇದರಿಂದ ಯಾರಿಗೂ ಉಪಯೋಗ ಆಗ್ತಾ ಇದೆ? ಇದರಿಂದ ಯಾರು ಕಾಂಟ್ರಾಕ್ಟ್ದಾರಗಳಿದಾರೋ, ಯಾವ್ಯಾವ ದೊಡ್ಡ ದೊಡ್ಡ ಕಂಪನಿಗಳಿದಾವೋ, ಯಾವುದು FDI ಮೂಲಕ ಇವತ್ತು ನೂರಾರು ಕಂಪನಿಗಳು, ಸಾವಿರಾರು ಕಂಪನಿಗಳು ಭಾರತ ದೇಶವನ್ನು ದೋಚಕ್ಕೆ ಬಂದಿದ್ದಾರೋ ಅವ್ರಿಗೆ ಉಪಯೋಗ ಆಗ್ತಾ ಇದೆ ಹೊರತು ರೈತರಿಗೆ ಏನಾದರೂ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾರ್ಪಾಟ್ ಮಾಡಿದ್ಯಾ? ಇಲ್ಲಿ ಆಡಳಿತ ಇದ್ದಿದ್ದು BJP. ಭೂ ಸ್ವಾಧೀನ ತಿದ್ದುಪಡಿ ಕಾಯ್ದೆಯನ್ನು ತಂದು ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತು. 1.5 ವರ್ಷಗಳ ಕಾಲ ಹೋರಾಟವನ್ನು ಮಾಡಿ BJP ತಂದಂತ 3 ಕಾನೂನುಗಳನ್ನು, ರೈತ ಪರವಲ್ಲದ ಕಾನೂನುಗಳನ್ನ ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ಕೆಲಸ ಮಾಡಿದ್ರು. ಅದೇ ಇವತ್ತು ರೈತರು ಬಂದು ಪ್ರತಿಭಟನೆ ಮಾಡೋದಕ್ಕೆ, ತಮ್ಮ ಹಕ್ಕನ್ನ ಕೇಳೋದಕ್ಕೆ ರೈತರು ಬರ್ತಾ ಇದ್ರೆ ಇವತ್ತು BJP ತಡೆದಿದೆ. BJPಗೆ ಯಾಕೆ ರೈತರಂದ್ರೆ ಅಷ್ಟೊಂದು ಕಷ್ಟ? ರೈತರನ್ನ ಇಡೀ ದೇಶದಲ್ಲಿ 60%ಕ್ಕೂ ಅಧಿಕ % ಜನ ರೈತರು ಇವತ್ತು ವ್ಯವಸಾಯವನ್ನ ಮಾಡಿಕೊಂಡು ಬದುಕ್ತಾ ಇರುವಂತ ಜನ ಬದುಕ್ತಾ ಇದ್ದಾರೆ. ರೈತರಿಗೆ ಬೇಕಾಗುವಂತ ಅನುಕೂಲ ಮಾಡುವಂತ ಕಾನೂನುಗಳನ್ನು ತರೋದಕ್ಕೆ BJP ಯಾಕೆ ಆಗ್ತಿಲ್ಲ? ಹಾಗೆ ಕನ್ನಡ ನಾಡಿನಲ್ಲಿ ಕನ್ನಡ ಜನರಿಗೋಸ್ಕರ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು, ಉದ್ಯೋಗ ಸೃಷ್ಟಿ ಮಾಡೋದಕ್ಕಾಗಿರ್ಬೋದು, ನಾವು ಕಟ್ಟುವಂಥ ತೆರಿಗೆ ಹಣವನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಇಲ್ಲಿರುವಂಥ BJP ಪಕ್ಷದ ಯಾವುದೇ ಲೋಕಸಭಾ ಮೆಂಬರ್ಗಳು ಇಲ್ಲಿವರೆಗೂ ಪ್ರಶ್ನೆ ಕೇಳಿದಾರ? ಮಾತೆತ್ತದ ಹಿಂದಿ ಓಲೈಕೆ ಮಾಡ್ತಾರೆ ಹೊರತು ಕನ್ನಡಿಗರಿಗೋಸ್ಕರ ಏನಾದರೂ ಮಾಡಿದಾರ? ಇಲ್ಲ. ಹಾಗಾಗಿ ಇವತ್ತು ಕನ್ನಡಿಗರಿಗೆ ತನ್ನದೇ ಆದ ಅಸ್ತಿತ್ವವನ್ನು ಹುಡುಕೊಳ್ಳುವಂಥ ಕಾಲ ಮತ್ತು ಕನ್ನಡಿಗರಿಗೋಸ್ಕರ ಕೆಲಸವನ್ನ ಮಾಡಬೇಕಾದಂಥ ಕಾಲ. ಅಂತ ಪಕ್ಷ KRS ಪಕ್ಷ. GS ಬಸವರಾಜು ಅವರು ಈಗ ಕಾಂಗ್ರೆಸ್ ಅಲ್ಲಿದ್ರು, ನಂತರ BJP ಬಂದ್ರು. ಅವರ ಸಾಧನೆ ಇಲ್ಲಿ ದಿಶಾ ಮೀಟಿಂಗ್ಗಳನ್ನ ಮಾಡೋದು ಬಿಟ್ರೆ ಇಲ್ಲಿವರೆಗೆ ಲೋಕಸಭೆಯಲ್ಲಿ ಆ ಥರದ್ದು ಧ್ವನಿಯನ್ನ ಎತ್ತಿ ನಮ್ಮ ರಾಜ್ಯಕ್ಕಾಗಿರ್ಬೋದು ಅಥವಾ ಲೋಕಸಭೆ ತುಮಕೂರು ಜಿಲ್ಲೆಗಾಗಿರ್ಬೋದು ಯಾವುದಾದ್ರೂ ಅನುಕೂಲಗಳನ್ನ ಮಾಡಿಕೊಟ್ಟಿದಾರ ಅಂತ ಇಲ್ಲ. ಕೆಲವು ಈ ಲೋಕಸಭೆಗೆ ಲೋಕಸಭಾ ಅಭ್ಯರ್ಥಿ ಆದವರು ಗೆದ್ದವರಿಗೆ ಹಣಕಾಸು ವಿನಿಯೋಗ ಇರುತ್ತೆ ಅವುಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಹೊರತು ತುಮಕೂರಿಗೆ ಅಂತ ಯಾವ ಯೋಜನೆಗಳನ್ನ ತರಕ್ಕೆ ಸಾಧ್ಯ ಆಗಿದೆ ಅವ್ರಿಗೆ? ಹೋಗ್ಲಿ, ಕರ್ನಾಟಕವನ್ನ ರೆಪ್ರೆಸೆಂಟಿವ್ ಮಾಡಿ ಕನ್ನಡ ನಾಡಿಗೆ ಅನುಕೂಲವಾಗುವಂತ ಯಾವ್ದಾದ್ರು ಯೋಜನೆಗಳು ತಂದಿದಾರ? ಅವ್ರಿಗೆ ವಯಸ್ಸಾಯ್ತು, ಹಾಗಾಗಿ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ ಈ ಚುನಾವಣೆಯಿಂದ. ಹಾಗಾಗಿ ಅವ್ರ ಸಾಧನೆ ಏನು ಕೂಡ ಇಲ್ಲ.